ಇನ್ನು ರಾಜ್ಯದಲ್ಲಿ ನಡೀತಾ ಇದ್ದ ಎಸ್ಐಆರ್ನ ಮೊದಲ ಕರಡು ಮತದಾರರ ಪಟ್ಟಿ ಇದೀಗ ಬಿಡುಗಡೆ ಆಗಿದೆ. ನಿರೀಕ್ಷೆಯಂತೆ 1 ಕೋಟಿಗೂ ಹೆಚ್ಚಿನ ಮತದಾರರು ಡಿಲೀಟ್ ಆಗಿದ್ದಾರೆ. ಆ ಲಿಸ್ಟ್ನಿಂದ 1,7,96,399 ಮತದಾರರು ಡಿಲೀಟ್ ಆಗಿದ್ದಾರೆ. ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತ ಅಂದ್ರೆ ಇವ್ರನ್ನೆಲ್ಲ ASDDO ಅನ್ನುವಂಥ ಪಟ್ಟಿಗೆ ಸೇರಿಸಲಾಗುತ್ತೆ. ಇದರಲ್ಲಿ ಸ್ಥಳಾಂತರಗೊಂಡಂತ ಮಂದಿ ಇದ್ದಾರೆ, ಮೃತಪಟ್ಟಂತ ಮಂದಿ ಇದ್ದಾರೆ, ಒಬ್ಬರ ಹೆಸರು ಎರಡೆರಡು ಕಡೆ ವೋಟರ್ ಲಿಸ್ಟ್ ಅನ್ನ ಹೊಂದಿದಂಥವ್ರು ಇದ್ದಾರೆ. ಈ ರೀತಿಯಾಗಿ ಅವರೆಲ್ಲ ASDDO ಪಟ್ಟಿ ಎಷ್ಟು ಅಂತ ನಾವು ಇವತ್ತು ಗಮನ ಕೊಟ್ಟಂತ ಸಂದರ್ಭದಲ್ಲಿ 1,07,00,000 ಹೆಚ್ಚು ಕಮ್ಮಿ 1,08,00,000 ಹತ್ತತ್ರನೇ ಬರುತ್ತೆ ಬಿಡಿ. ಸೊ ಅದರಲ್ಲಿ 65 ಲಕ್ಷದಷ್ಟು ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡವರಂತೆ, 16,39,000 ಮಂದಿ ಮೃತಪಟ್ಟಿದ್ದಾರೆ, 15,17,000 ಮಂದಿ ಗೈರಾಗಿದ್ರಂತೆ. ಈ ರೀತಿಯಾದಂಥ ಒಂದು SIR ಪ್ರಕ್ರಿಯೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ 7,09,000 ಮಂದಿ ಡ್ಯೂಪ್ಲಿಕೇಟ್ ಮತದಾರರು ಅಂತ ಪರಿಗಣಿಸಲಾಗಿದೆ. 3,83,000 ಮಂದಿ ಇತರೆ ವಿಭಾಗದಲ್ಲಿ ASDDO ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಇನ್ನೊಂದು ವಿಚಾರ ಅಂತ ಅಂದ್ರೆ, ಈಗ ನೀವೆಲ್ಲ ಚೆಕ್ ಮಾಡ್ಕೊಳ್ಳೋಕೆ ಏನೇನು ಅವಕಾಶ ಇದೆ ಅನ್ನೋದು ಈಗೆಲ್ಲ ನಿಮ್ಗೆ ಗೊತ್ತಿರುವಂತ ಸಂಗತಿನೇ. ಅಕಸ್ಮಾತ್ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದ್ರೆ ಏನು, ಫಾರ್ಮ್ 6 ಅನ್ನುವಂಥ ಒಂದು ಫಾರ್ಮ್ ಅನ್ನ ಬಳಸ್ಕೊಂಡು ಮತದಾರರ ಪಟ್ಟಿಗೆ ಸೇರ್ಬಹುದು. ಅದಕ್ಕೂ ಕೂಡ ಈಗ ಅವಕಾಶ ಇದೆ. SIR ಪ್ರಕ್ರಿಯೆ ನಂತರ ಮತದಾರರ ಕರಡು ಪಟ್ಟಿ ಪ್ರಕಟ ಆಗಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಹೇಳಿಕೆ ಕೊಟ್ಟಿದ್ದು ಜೂನ್ 30ನೇ ತಾರೀಕಿನಿಂದ ಆಗಸ್ಟ್ 17ರವರೆಗೂ ನಡೆದಂತ SIR ಪ್ರಕ್ರಿಯೆ ಇದು. ಸೆಪ್ಟೆಂಬರ್ 23ರವರೆಗೂ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಚುನಾವಣಾ ಆಯೋಗ ಅವಕಾಶ ಇದೆ. ಅಕ್ಟೋಬರ್ 27ನೇ ತಾರೀಕಿನಂದು ಮತದಾರರ ಅಂತಿಮ ಪಟ್ಟಿ ಪ್ರಕಟ ಆಗುತ್ತಂತೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇದ್ದದ್ದು ಸುಮಾರು 5,54,32,314. ಈಗ ಏನಾಗಿದೆ, 4,46,35,975 ಮತದಾರರ ಮಾಹಿತಿ ಡಿಜಿಟಲೀಕರಣ ಆಗಿದೆ. ಅಲ್ಲಿಗೆ 80.52% ಮತದಾರರ ಮಾಹಿತಿ ಡಿಜಿಟಲೀಕರಣ ಆಗಿದೆ. ಈಗ ಉಳಿದಂಥವ್ರು ಏನಾದರೂ ಹೆಸರು, ಈಗ ನಾವು ವೋಟರ್ಸ್ ಆಗಿದ್ದು ನಮ್ಮ ಹೆಸರು ಇಲ್ಲ ಅಂತ ಅಂದರೆ ಫಾರ್ಮ್ 6 ಅಲ್ಲಿ ನಮ್ಮ ಹೆಸರನ್ನು ಸೇರಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಅಗತ್ಯ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ಎಲ್ಲ ಗಮನ ಕೊಡಿ, ಇಲ್ಲ ಅಂತಂದರೆ ವೋಟರ್ ಲಿಸ್ಟ್ನಲ್ಲಿ ಹೆಸರು ಇಲ್ಲದೆ ಹೋದಂಗೆ ಆಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಈಗ ಡ್ರಾಫ್ಟ್ ಎಲೆಕ್ಟ್ರೋಲ್ ಏನು ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ, ಅದರಲ್ಲಿ ನಮ್ಗೆ ಗೊತ್ತಿದ್ದಂಗೆ ಈಗಾಗಲೇ 4,46,35,975 ಜನರದು ಹೆಸರು ಇರ್ತದೆ. ಅದು ಮೊದಲೇ ನಾವು ಕ್ಲಾರಿಫೈ ಮಾಡಿದ್ದೀವಿ. ಯಾರ್ಯಾರು ASDO ಪಟ್ಟಿಯಲ್ಲಿ ಹೆಸರು ಇತ್ತು ಅವ್ರಿಗೆ ಬಿಟ್ಟು ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ವಾಪಸ್ ಕೊಟ್ಟಿದ್ದಾರೆ ಅವರೆಲ್ಲರ ಹೆಸರು ಈ ಡ್ರಾಫ್ಟ್ ಅವರಲ್ಲಿ ಇರ್ತದೆ. ಈಗ ಆ 4,46,35,975 ಮತದಾರರ ಪೈಕಿ ಪುರುಷರು 2,21,59,240 ಇದ್ದಾರೆ. ಮಹಿಳೆಯರು 2,24,73,864 ಮತದಾರರಿದ್ದಾರೆ. ಅದರ್ಸ್ 2,871 ಮತದಾರರಿದ್ದಾರೆ. ಅದರಲ್ಲಿ 18 ವಯಸ್ಸಿಂದ 19 ವಯಸ್ಸಿಗೆ ಒಳಪಟ್ಟಿರುವ ಮತದಾರರ ಸಂಖ್ಯೆ 3,70,341. PWD ಎಲೆಕ್ಟರ್, ಪರ್ಸನ್ ವಿತ್ ಡಿಸಬಿಲಿಟಿ, ಆ ಎಲೆಕ್ಟರ್ ಸಂಖ್ಯೆ 5,55,691. NRI ಎಲೆಕ್ಟರ್ಸ್ 951. ಸರ್ವೀಸ್ ಎಲೆಕ್ಟರ್ಸ್ 44,176. ಈಗ ಜನರಲ್ ಎಲೆಕ್ಟರ್ 4,46,35,975. ಸರ್ವೀಸ್ ಎಲೆಕ್ಟರ್ 44,186. ಒಟ್ಟಾರೆ 4,46,80,151 ಮತದಾರರು ಕರ್ನಾಟಕದಲ್ಲಿ ಇದ್ದಾರೆ. ಈಗಾಗಲೇ ನಾವು ತಿಳಿಸಿದಂಗೆ ಈ ಮತದಾರರ ಒಳಗೆ ಮ್ಯಾಪಿಂಗ್, ಇದರಲ್ಲಿ ಸೆಲ್ಫ್ ಮ್ಯಾಪಿಂಗ್ ಮಾಡಿಕೊಂಡವರ ಸಂಖ್ಯೆ 1,75,97,567. ಇಟ್ ಅಮೌಂಟ್ಸ್ ಟು 39.42%. ಪ್ರೋಜನಿ ಮ್ಯಾಪಿಂಗ್ ಮಾಡಿಕೊಂಡವರ ಸಂಖ್ಯೆ 2,46,92,908. ಇಟ್ ಅಮೌಂಟ್ಸ್ ಟು 55.32%. ನೋ ಮ್ಯಾಪಿಂಗ್ ಮಾಹಿತಿ ಯಾವುದು ಕೊಡದೇ ಇರೋರ ಸಂಖ್ಯೆ 23,45,500. ಮತ್ತು ಇದರಲ್ಲಿ ನಾವು ಏಜ್ ವಾರು ನೋಡುವಾಗ ಸುಮಾರು 85 ವಯಸ್ಸಿನಿಂದ ಮೇಲ್ಪಟ್ಟಿರೋ ಮತದಾರರ ಸಂಖ್ಯೆ 3,92,302 ಆಗಿರ್ತದೆ. ಯಾರು 23 ಸೆಪ್ಟೆಂಬರ್ ಆದ ನಂತರ ಕೊಡ್ತಾರೆ ಅವ್ರ ಹೆಸರು ಸಪ್ಲಿಮೆಂಟರಿ ಲಿಸ್ಟಲ್ಲಿ ಮಾತ್ರ ಬರ್ತದೆ ಹೊರತು ಫೈನಲ್ ರೋಲಲ್ಲಿ ಇರುವುದಿಲ್ಲ. ಸೊ ಅದಕ್ಕೆ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ತಮ್ಮ ಹೆಸರು ಫೈನಲ್ ರೋಲಲ್ಲಿ ಇರಬೇಕಾದ್ರೆ ಫೈನಲ್ ರೋಲ್ ನಾವು 27th ಆಫ್ ಅಕ್ಟೋಬರ್ ಪಬ್ಲಿಷ್ ಮಾಡ್ತೀವಿ. ಸೊ
ಫಾರ್ಮ್ 6 ತಾವು 23rd ಸೆಪ್ಟೆಂಬರ್ ಒಳಗೆ ಕೊಟ್ಟಿದ್ದಲ್ಲಿ ತಮ್ಮ ಹೆಸರು ಫೈನಲ್ ರೋಲಲ್ಲಿ ಇರ್ತದೆ ಆಫ್ಟರ್ ವೆರಿಫಿಕೇಷನ್, ಡ್ಯೂ ವೆರಿಫಿಕೇಷನ್. ಎಸ್ ಮಿನಿಮಮ್ 7 ದಿವಸಗಳ ಕಾಲ ಅವಕಾಶ ಕೊಡಬೇಕು. ಉದಾಹರಣೆ ಇವತ್ತು 24ನೇ ತಾರೀಕು, ನಾಳೆ ಬೆಳಿಗ್ಗೆ ಯಾರಿಗೂ ಹಾಜರಾಗಿ ನೋಟಿಸ್ ಕೊಡಲಿಕ್ಕೆ ಆಗೋದಿಲ್ಲ. 7 days ಟೈಮ್ ಈಸ್ ಮಸ್ಟ್. ದ ಫಸ್ಟ್ ನೋಟಿಸ್ ವಿಲ್ ಬಿ ದ ಸೆನ್ಸ್ ಫಸ್ಟ್ ಹಿಯರಿಂಗ್ ವಿಲ್ ಸ್ಟಾರ್ಟ್ ಓನ್ಲಿ ಫ್ರಮ್ 31st August. ಇಫ್ ಅಟ್ ಆಲ್ somebody ಜನರೇಟ್ ನೋಟಿಸ್, 7 days ನೋಟಿಸ್ ಇರಬೇಕಾಗುತ್ತದೆ.